ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕದ ವಿರುದ್ಧ ಸಿಡಬ್ಲ್ಯೂಎಂಎ ಆದೇಶ ಬರ್ತಾ ಇದ್ದಂತೆ ಕಿಚ್ಚು ಜೋರಾಗಿದೆ. ಈಗ ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಕರ್ನಾಟಕದ ವಿರುದ್ಧ ಸಿಡಬ್ಲ್ಯೂಎಂಎ ಆದೇಶ ಬರ್ತಾ ಇದ್ದಂತೆ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಸಂಜಯ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿಭಟನಾ ನಿರತ ರೈತರು, ಡೀಸೆಲ್ ಕಸಿದುಕೊಂಡ ಪೊಲೀಸರು. ನೋಡಿ, ಪ್ರತಿಭಟನಾ ನಿರತ ರೈತರು ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಡೀಸೆಲ್ ಅನ್ನ ಕಸಿದುಕೊಂಡಿದ್ದಾರೆ ಪೊಲೀಸರು. ಈ ವೇಳೆ ಪೊಲೀಸರ ಜೊತೆ ಹೋರಾಟಗಾರ ಆರಾಧ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿರೋದು ನೋಡಿ ಅಲ್ಲಿ. ಗಮನಿಸ್ತಾ ಇದ್ದೀವಿ, ಇವರು ಹೋರಾಟಗಾರರು ಅಲ್ಲಿ ಡೀಸೆಲ್ ಸುರಿದು ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಪೊಲೀಸ್ನವರು ಅದನ್ನ ತಡೆದಿರೋದು. ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಇವತ್ತು ಹೋರಾಟಕ್ಕೆ ಅಡ್ಡಿಪಡಿಸಿದ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತ ಪರ ಹೋರಾಟಗಾರರು. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾಗ್ತಾರೆ. ಆಗ ಪೊಲೀಸ್ನವರು ಆ ಟೈರ್ ಅನ್ನ ಕಸಿದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ನೀವೇನಾದ್ರೂ ಬಂದ್ರೆ ನನ್ನ ಮೇಲೆ ಸುದ್ಕೊಂಡ್ ಬಿಡ್ತೀನಿ ಡೀಸೆಲ್ನ ಅಂತ ಹೇಳಿ ಅವರು ಹೋರಾಟಗಾರ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಸಹಜ. ಈಗ ಪ್ರತಿ ಬಾರಿ ಈ ರೀತಿಯಾದಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ, ಈ ರೀತಿಯಾದಂತಹ ಆದೇಶ ಬಂದಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಆ ಒಂದು ಹೋರಾಟ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಾಗುತ್ತೆ. ಈ ಬಾರಿಯೂ ಕೂಡ ಅಷ್ಟೇ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ರಾಜ್ಯ ಸರ್ಕಾರ ಒಂದು ಹನಿ ನೀರನ್ನ ಏನಾದರೂ ತಮಿಳುನಾಡಿಗೆ ಬಿಟ್ಟಿದ್ದೇ ಆದರೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೆಲ್ಲ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತರು. ಬಟ್ ಸಿಡಬ್ಲ್ಯೂಎಂಎಯ ಆದೇಶ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಮಾಡಿರುವಂತ ಅನ್ಯಾಯನೇ ಇದು. ಮಳೆ ಇದ್ರೆ ವಿರೋಧ ವ್ಯಕ್ತಪಡಿಸುವ ಅವಶ್ಯಕತೆ ನಮಗಿರಲಿಲ್ಲ, ಅಥವಾ ನೀರು ಬಿಡಲ್ಲ ಅನ್ನೋ ಅವಶ್ಯಕತೆ ಇರಲಿಲ್ಲ. ನಮಗೆ ಕುಡಿಯೋದಕ್ಕೆ ನೀರು ಸಮಸ್ಯೆ ಆಗುತ್ತೆ ಅನ್ನೋದು ಮನವರಿಕೆ ಮಾಡಿಕೊಟ್ರು ಕೂಡ ಇಲ್ಲ ನೀರು ಬಿಡಲೇಬೇಕು ಅಂತ ಹೇಳುತ್ತೆ ಅಂತ ಅಂದ್ರೆ ಸಿಡಬ್ಲ್ಯೂಎಂಎ ಏನು ಅರ್ಥ? ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂತೂ ನಡೀತಾ ಇದೆ ಈಗ.